ಡಿಕೆಶಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್. 20 ಖಾಲಿ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಬಿ ಮಾಡ್ತಾ ಇದ್ದಾರೆ. ಲಾಬಿ ಹೆಚ್ಚಿದ ಬೆನ್ನಲ್ಲೇ ಹೊಸ ಸೂತ್ರ ರೂಪಿಸ್ತಾ ಇದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಹೊಸ ಮುಖಗಳಿಗೆ ಕ್ಯಾಬಿನೆಟ್ನಲ್ಲಿ ಆದ್ಯತೆ ಕೊಡೋದಕ್ಕೆ ಸಾಕಷ್ಟು ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ಹೊಸ ಸಂಪುಟ ಸೂತ್ರ ಯಾವ ರೀತಿಯಲ್ಲಿ ಇರಲಿದೆ, ಸಾಕಷ್ಟು ಕುತೂಹಲ ಗರಿಗೆದರಿದೆ. ಸಂಪುಟ ವಿಸ್ತರಣೆಗೆ ಯಾವ ಸೂತ್ರವನ್ನ ಅನುಸರಿಸಲಿದೆ ಹೈಕಮಾಂಡ್? ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಡಲಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ, ಎರಡನೇ ಸಂಪುಟ ವಿಸ್ತರಣೆ ಕೂಡ ಸವಾಲು. 7+10+3 ಅನ್ನುವಂಥ ಒಂದು ಸ್ಥಾನ, ಒಂದು ಸೂತ್ರವನ್ನ ಹೆಣೆದಿದೆ ಹೈಕಮಾಂಡ್. ಖಾಲಿ ಇರುವ 20 ಸ್ಥಾನಗಳ ಭರ್ತಿಗೆ ಅಳೆದು ತೂಗಿ ಸೂತ್ರ. 4 ರಿಂದ 5 ಬಾರಿ ಶಾಸಕರಾಗಿರೋ 10 ಜನಕ್ಕೆ ಮಂತ್ರಿಗಿರಿ ಸಿಗುತ್ತಂತೆ. ಮೊದಲ ಬಾರಿ ಆಯ್ಕೆಯಾಗಿರುವ 3 ಯುವಕರಿಗೆ ಮಣೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸಚಿವರಾಗಿದ್ದ 7 ಜನಕ್ಕೆ ಸಂಪುಟದಲ್ಲಿ ಆದ್ಯತೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೆಕೆಂಡ್ ಲಿಸ್ಟ್ ಯಾವ ರೀತಿಯಲ್ಲಿ ಇರಲಿದೆ? ಹೊಸಬರು ಹಳಬರು ಎಲ್ಲರನ್ನೂ ಕೂಡ ಮಿಕ್ಸಪ್ ಮಾಡಿ ಈ ಎರಡನೇ ಪಟ್ಟಿ ಆ ರೀತಿಯಲ್ಲಿ ಇರುತ್ತಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸೆಕೆಂಡ್ ಲಿಸ್ಟ್ ಬಗ್ಗೆ ಸಾಕಷ್ಟು ಕುತೂಹಲ ಗರಿಗೆದರಿದೆ. ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಇರೋದಿಲ್ಲ, ಯಾರೆಲ್ಲ ಇನ್, ಯಾರೆಲ್ಲ ಔಟ್ ಅನ್ನೋ ಪ್ರಶ್ನೆಗಳು, ಜೊತೆಗೆ ಹೊಸಬರಿಗೆ ಮಣೆ ಹಾಕ್ತಾರಾ ಅಂತ, ಹಾಕಿದ್ರೆ ಹೊಸಬರು ಯಾರಿಗೆ ಚಾನ್ಸ್ ಸಿಗಬಹುದು ಅಂತ ಏನೆಲ್ಲ ಟಾಕ್ಸ್ ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ ಈ ಕುರಿತಾಗಿ? ಬಸವರಾಜ್, ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಏನು ಟಾಕ್ಸ್ ಕೇಳಿ ಬರ್ತಾ ಇದೆ ಈ ಸೆಕೆಂಡ್ ಲಿಸ್ಟ್ ಕುರಿತಾಗಿ? ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ, ಯಾವೆಲ್ಲ ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಕಾಂಗ್ರೆಸ್ ಹೈಕಮಾಂಡ್? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈ ಒಂದು ಸೂತ್ರವನ್ನ ಅನುಸರಿಸಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು. ರಿಪಬ್ಲಿಕ್ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ 7+10+3 ಅನ್ನುವಂಥದ್ದು, ಅಂದ್ರೆ 20 ಸ್ಥಾನಗಳ ಪೈಕಿ 7 ಸ್ಥಾನ, 5 ರಿಂದ 7 ಸ್ಥಾನವನ್ನ ಈಗಿರ್ತಕ್ಕಂಥ ಮಾಜಿ ಸಚಿವರು ಯಾರಿದ್ರು ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಅವರನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು. ಇನ್ನು 10 ಜನರು ಯಾರೆಲ್ಲ ಇದ್ದಾರೆ, ಹಿರಿಯ ಶಾಸಕರು, 3 ರಿಂದ 5 ಬಾರಿ ಗೆದ್ದಿರ್ತಕ್ಕಂಥ ಹಿರಿಯ ಶಾಸಕರನ್ನ 10 ರಿಂದ 12 ಜನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು. ಇನ್ನುಳಿದಂತೆ 3 ರಿಂದ 4 ಜನಕ್ಕೆ ಈ ಒಂದು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕನ್ನುವಂತ ಸೂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳಿರ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿ ನಾಯಕರು ಸೈಲೆಂಟ್ ಆಗಿ ಕೂತಿರ್ಲಿಲ್ಲ. ಈ ತರದ ವರದಿಯನ್ನು ತರಿಸ್ಕೊಂಡು ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ರಾಜ್ಯದಲ್ಲಿ ಯಾರೆಲ್ಲ ಅವಕಾಶಗಳು ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬೇಕು, ಮತ್ತು ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ವಾಪಸ್ ತೆಗೆದುಕೊಂಡು ಬರಬೇಕು, ಮತ್ತು ಪಕ್ಷ ಸಂಘಟನೆಯಲ್ಲಿ ಯಾರನ್ನೆಲ್ಲ ಬಳಸ್ಕೋಬೇಕು ಅನ್ನುವಂಥ ಒಂದಷ್ಟು ತಯಾರಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಳ್ತಾ ಇತ್ತು. ಅದರ ಅನ್ವಯ ಈಗ ಸೂತ್ರವನ್ನ ರೆಡಿ ಮಾಡ್ಕೊಂಡಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಏನು ಬುಲಾವ್ ಕೊಟ್ಟ ತಕ್ಷಣ ಮಾಜಿ ಸಿಎಂ DCM ಅವರು ಸೇರಿ ಎಲ್ಲರೂ ದೆಹಲಿ ಹೋಗಿ ರೆಡಿ ಆಗಿದ್ದಾರೆ. ಅವರು ಕೊಟ್ಟಂತಹ ಸಂದರ್ಭದಲ್ಲಿ ದೆಹಲಿಗೆ ತೆರಳಿ ಅಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡೋರಿದ್ದಾರೆ. ಏನು ಕಾಂಗ್ರೆಸ್ ಹೈಕಮಾಂಡ್ ಇಡ್ತಕ್ಕಂಥ ಸೂತ್ರವನ್ನ ರಾಜ್ಯದ ನಾಯಕರು ಒಪ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಅವರು ಎಲ್ಲಾ ವರದಿಯನ್ನ ಆಧರಿಸಿ ಒಂದು ಸೂತ್ರವನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತ ಒಂದು ಸೂತ್ರವನ್ನ ರಾಜ್ಯ ನಾಯಕರು ಪಾಲಿಸ್ತಾರೆ. ಒಂದಷ್ಟು ಆಚೆ ಈಚೆ ಆಗಬಹುದು, ಆದ್ರೆ ಬಹುತೇಕವಾಗಿ ವರದಿಗಳನ್ನ ಮತ್ತು ಸಮುದಾಯವಾರು ಮನೆ ಹಾಕಿ ಮತ್ತು ಮುಂದಿನ ನಾಯಕತ್ವವನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದಂತಹ ಒಂದು ಸೂತ್ರವನ್ನ ರೆಡಿ ಮಾಡ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.